Okay, good morning. ನಿನ್ನೆ ಕ್ಲಾಸ್ ನಾವೇನಪ್ಪ ಅಂದ್ರೆ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಆರ್ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ನ ಕಲ್ತಿದ್ವಿ. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಮೀನ್ಸ್ ಬಯೋಸಿಂಥಸಿಸ್ ಆಫ್ mRNA ಆನ್ one strand of the DNA. Okay, overall process that is to be divided in 3 steps: initiation, elongation, termination. Okay, initiation ಅಂತಂದ್ರೆ RNA polymerase that is going to bind promoter region which having sequence Tata. In a second, elongation ಅಂತಂದ್ರೆ from that point RNA polymerase starts adding complementary ribonucleotides. Okay, that is called polymerization of mRNA ಅಂತ ಹೇಳ್ಬೋದು, elongation ಅಂತ ಹೇಳ್ಬೋದು. In the last, when RNA polymerase reaches terminator gene, then it is going to remove. ಇಲ್ಲಿ ಎರಡು ಫ್ಯಾಕ್ಟರ್ ಹೆಲ್ಪ್ ಆಗುತ್ತೆ. ಒಂದು ಇನಿಷಿಯೇಷನ್ ಫ್ಯಾಕ್ಟರ್ that is called sigma, in termination ಏನಪ್ಪಾ ಅಂದ್ರೆ ರೋವು ಫ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ, ಇದಾಗಿದ್ಮೇಲೆ ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್ ಏನಾದ್ರು ಡಿಫರೆನ್ಸ್ ಐತಾ ಅಥವಾ ಸೇಮ್ ಐತಾ? ಸ್ವಲ್ಪ ಡಿಫರೆನ್ಸ್ ಇದೆ. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಫಸ್ಟ್ ಅದನ್ನ ನೋಡೋಣ. ದಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಆರ್ ಇನ್ನೊಂದು ವರ್ಡ್ ಹೇಳ್ಬೋದು ಏನಪ್ಪಾ ಅಂದ್ರೆ ಬ್ಯಾಕ್ಟೀರಿಯಾ ಅಂತ ಹೇಳಿ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಪ್ರೊಕ್ಯಾರಿಯೋಟ್ಸ್ that is to be represented by only one group, that is bacteria. Transcription in prokaryotes or bacteria ಅದನ್ನ ಹೇಳ್ಬೇಕು ಅಂತಂದ್ರೆ ಸಿಂಪಲ್. in bacteria mRNA undergo do not any splicing here. Okay, so in bacteria synthesized mRNA do not undergo splicing. Okay, prokaryote ಒಳಗೆ ಸಿಂಥಸಿಸ್ ಆಗಿರುವಂತ mRNA ಯಾವ ರೀತಿಲೂ ಕಟ್ ಆಗಲ್ಲ. do not undergo splicing. Okay, so directly enter in translation. So the entire mRNA enters or mRNA codes अथवा enter in translation process. Entire mRNA enters in translation process. Okay, next ಇನ್ನೊಂದು ಕಡೆ ಏನು ಹೇಳ್ಬೋದಪ್ಪ ಅಂತಂದ್ರೆ the synthesized mRNA means mature RNA in prokaryotes is polycistronic. Okay, ಹಿಂದೂ ಕಲ್ತಿದೀವಿ ನಾವು ಜೀನ್ ಸ್ಟ್ರಕ್ಚರ್ ಒಳಗೆ. ಇಲ್ಲೂ ಒಂದು ಪಾಯಿಂಟ್ ಅನ್ನ ಹೇಳ್ಬಿಡೋಣ, polycistronic. That means one mRNA code for many protein. Okay, yes, there is no complexity in prokaryotes. But ಅದೇ ನೀವು ಯೂಕ್ಯಾರಿಯೋಟ್ಸ್ ಒಳಗೆ ಬಂದಾಗ ಅಲ್ಲಿ ಸರ್ಟನ್ ಮತ್ತೆ ಡಿಫರಿಂಗ್ ಫೀಚರ್ಸ್ ಇದೆ. ಓಕೆ, ಎಸ್, ಟ್ರಾನ್ಸ್ಕ್ರಿಪ್ಷನ್ in eukaryotes. Okay, yes, transcription in eukaryotes. First of all, ಒಂದೇ ಪಾಯಿಂಟ್ ನಾವು ಮೆನ್ಷನ್ ಮಾಡ್ತೀವಿ, ಏನಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಇನ್ ಬ್ಯಾಕ್ಟೀರಿಯಾ occurs in cytoplasm. Transcription and translation both occurs in cell cytoplasm. Okay, ಇಲ್ಲಿ prokaryotes ಒಳಗೆ. But eukaryotes ಒಳಗೆ transcription occurs in nucleus. First point ಅನ್ನ ಬರೆಯೋಣ. Okay, yes, ಇದು ಒಂದು ಡಿಫರೆನ್ಸ್ ಇಲ್ಲಿ. ಫಸ್ಟ್ ಟ್ರಾನ್ಸ್ಕ್ರಿಪ್ಷನ್
in eukaryotes occurs in nucleus or nucleoplasm. Okay, but the translation ಏನಪ್ಪಾ ಅಂದ್ರೆ ಸೆಲ್ ಸೈಟೋಪ್ಲಾಸಂ ಒಳಗಾಗುತ್ತೆ. ದಟ್ ಈಸ್ ದ ಡಿಫರೆನ್ಸ್. ನಿನ್ನೆ ನಾವು ಯಾಕೆ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದು ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ದಟ್ ಈಸ್ ಕಂಪ್ಲೀಟ್ಲಿ ಇನ್ ಬ್ಯಾಕ್ಟೀರಿಯಾ. ಓಕೆ, ಎಸ್ in eukaryotes after transcription the formed RNA is called hnRNA, heterogeneous nuclear RNA, not mRNA. Okay, this RNA undergo post-transcriptional process. Okay, so ಅದನ್ನೇ ನಾವಿಲ್ಲಿ ಮೇನ್ ಹೇಳಬೇಕಾಗಿದ್ದು ಏನಪ್ಪಾ ಅಂದ್ರೆ post-transcriptional process. Okay, post-transcriptional process. ಏನು ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಪ್ರೋಸೆಸ್ ಇಲ್ಲಿ? ಓಕೆ, ಅಂದ್ರೆ ಪೋಸ್ಟ್ ಅಂದ್ರೆ ಆಫ್ಟರ್. ಓಕೆ, ಎಸ್ ದಿ ಪ್ರೋಸೆಸ್ ಅಕರ್ ಆಫ್ಟರ್ ದಿ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್, ದೇ ಆರ್ ಕಾಲ್ಡ್ post transcriptional process. Okay, here the transcribed RNA is not mRNA, it is what we call hnRNA. Okay, even ಇದನ್ನ ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ RNA mRNA maturation ಅಂತಾನೂ ಕರೀತೀವಿ. ಓಕೆ, ಎಸ್ mRNA maturation. ಓಕೆ, ಯಾವ್ದ್ಯಾವ್ದಲ್ಲಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಒಳಗೆ ಬರುತ್ತೆ? ಒಂದನೇದು ಫಸ್ಟ್ ಯಾವ್ದಪ್ಪ ಅಂದ್ರೆ RNA ಸ್ಪ್ಲೈಸಿಂಗ್ ಅಂತ ಹೇಳ್ತೀವಿ. RNA ಸ್ಪ್ಲೈಸಿಂಗ್. ಓಕೆ, ಫೈನ್. ಇನ್ನ ಸೆಕೆಂಡ್ ಯಾವುದು ಅಂತ ಹೇಳ್ತೀವಿ ಅಂದ್ರೆ ಕ್ಯಾಪಿಂಗ್ ಅಂತ ಹೇಳ್ತೀವಿ. ಓಕೆ, ಎಸ್ ಕ್ಯಾಪಿಂಗ್. ಇನ್ನ ಥರ್ಡ್ ಯಾವ್ದು ಹೇಳ್ತೀವಿ ಅಂತಂದ್ರೆ ಟೇಲಿಂಗ್ ಅಂತ ಕರಿತೀವಿ. Okay, these are the three main post-transcriptional process or process occur during RNA maturation. Okay, yes. ಈಗ ಫಸ್ಟ್ RNA splicing ಇದ್ರ ಬಗ್ಗೆ ಬಂದ್ರಿ ಅಂದ್ರೆ ಓಕೆ, ಎಸ್ ಫಸ್ಟ್ RNA splicing ಬಂದ್ರಿ ಅಂದ್ರೆ ನಾನು ಹೇಳಿದ್ನಲ್ಲ ಸ್ಪ್ಲೈಸಿಂಗ್ ಅಂತಂದ್ರೆ ಕಟ್ ಆಗೋದು. ಓಕೆ, ಎಸ್ ಆಫ್ಟರ್ ಟ್ರಾನ್ಸ್ಕ್ರಿಪ್ಷನ್ the formed hnRNA having both coding regions, okay, coding regions, exon, coding regions, exon, and non-coding regions, intron. Non-coding regions, intron. Okay, yes. ಫಸ್ಟ್ನೇ ಪಾಯಿಂಟ್ ಒಳಗೆ ಅದನ್ನ ಹೇಳ್ತೀರಾ ಏನು? ಟ್ರಾನ್ಸ್ಕ್ರೈಬ್ ಆಗಿರುವಂತ hnRNA ಒಳಗೆ ಕೋಡಿಂಗ್ ರೀಜನ್ಸ್ ಎಕ್ಸಾನ್ ಇರುತ್ತೆ, ನಾನ್ ಕೋಡಿಂಗ್ ರೀಜನ್ ಇಂಟ್ರಾನ್. ಅದಕ್ಕೆ ನಾವು ಒಂದ್ ಕಡೆ ಯೂಕ್ಯಾರಿಯೋಟಿಕ್ ಜೀನ್ಸ್ ಅನ್ನ ಸ್ಪ್ಲಿಟ್ ಜೀನ್ಸ್ ಅಥವಾ ಇಂಟರಪ್ಟೆಡ್ ಜೀನ್ಸ್ ಅಂತ ಹಿಂಗ್ ಒಂದ್ ಕಡೆ ಕಲ್ತಿದ್ವಿ. ಓಕೆ, ಇಲ್ಲೇನು mRNA ಫಾರ್ಮ್ ಆಗಿರುತ್ತೆ. ಓಕೆ, ಎಸ್ hnRNA ಅಂತ ನೀವು ತಗೊಂಡ್ರಿ ಅಂತಂದ್ರೆ ಈ hnRNA ಒಳಗೆ ಸರ್ಟನ್ ರೀಜನ್ಸ್ ಏನಿರುತ್ತೆ? ಎಕ್ಸಾನ್ ಇರುತ್ತೆ. ಓಕೆ, ಎಸ್ ಅಗೇನ್ ಸರ್ಟನ್ ರೀಜನ್ಸ್ ಇಂಟ್ರಾನ್ ಇರುತ್ತೆ. ಓಕೆ, ಎಸ್ ಅಗೇನ್ ಸರ್ಟನ್ ರೀಜನ್ಸ್ ಎಕ್ಸಾನ್ ಇರುತ್ತೆ. ಓಕೆ, ಎಸ್ ಅಗೇನ್ ಸರ್ಟನ್ ರೀಜನ್ಸ್ ಇಂಟ್ರಾನ್.
ಹೌದಾ? ಎಸ್. ಈಗ ಈ HNRNA ಒಳಗೆ ಕೋಡಿಂಗ್ ಮತ್ತೆ ನಾನ್ ಕೋಡಿಂಗ್ ರೀಜನ್ ಎರಡೂ ಇರುತ್ತೆ. ಇಲ್ಲಿ ಸ್ಪ್ಲೈಸೋಸೋಮ್ ಅಂತ ಒಂದು ಎನ್ಸೈಮ್ ಬರುತ್ತೆ. ಓಕೆ, ಸ್ಪ್ಲೈಸೋಸೋಮ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ರಿಮೂವ್ ಇಂಟ್ರಾನ್ಸ್ ಅಂಡ್ ಜಾಯಿನ್ ಓನ್ಲಿ ಎಕ್ಸಾನ್. ಓಕೆ, ಎಸ್, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ RNA ಸ್ಪ್ಲೈಸಿಂಗ್. ಸರಿನಾ? ಎಸ್. ಎಸ್, here HNRNA that having both coding regions and non-coding regions. So it undergo RNA splicing. So HNRNA undergo splicing. Okay, so ಅದಕ್ಕೆ ಇದನ್ನ ನಾವು RNA splicing ಅಂತ ಕರಿತೀವಿ. Okay, so HNRNA undergo splicing. ಓಕೆ, ಎಸ್. ಆವಾಗ ಸ್ಪ್ಲೈಸಿಂಗ್ ಒಳಗೆ ಏನಾಗುತ್ತೆ ಅಂತಂದ್ರೆ, ಓಕೆ, ಎಸ್, ಸ್ಪ್ಲೈಸಿಂಗ್ ವೇರ್ ಇಂಟ್ರಾನ್ಸ್ ಆರ್ ಕಟ್ ಅಂಡ್ ರಿಮೂವ್, ಜಾಯಿಂಟ್ಸ್ ಓನ್ಲಿ exon by spliceosomes. Okay, yes, this process is called RNA splicing. So HNRNA undergo splicing where introns are removed, cut and removed. Cut agi remove agutte, cut bada remove, and joins only exons. Joins only exon by spliceosomes. Okay, by spliceosomes. Okay, yes, this process is called RNA splicing. Okay, yes.